ಎಲ್ಲರಿಗೂ ನಮಸ್ಕಾರ. ನಾನು ಅದರ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಮುಖ್ಯವಾಗಿ ನಾನು ಏನು ಕಾರಣಕ್ಕೆ ಬಂದೆ ಅಂದರೆ, ಸಾಮಾನ್ಯವಾಗಿ ಬುಕ್ ರಿಲೀಸ್ಗೆಲ್ಲ ಹೋಗೋದು ತುಂಬ ಕಡಿಮೆ. ಏನಕ್ಕೆ ಬಂದೆ ಅಂದರೆ, ಅವರು ವೇದಶ್ರೀ ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿ ಈ ಥರ ಒಂದು ಬುಕ್ ಬರೆದಿದ್ದೀನಿ, ಇದರಲ್ಲಿ ಹಿಂದೂ ಧರ್ಮದ ಬಗ್ಗೆ, ರಾಷ್ಟ್ರದ ಬಗ್ಗೆ ಮತ್ತು ಈ ಯುವಜನಾಂಗಕ್ಕೆ ನಾಟುವಂಥ ರೀತಿಯಲ್ಲಿದೆ ಅಂತ ಒಂದು ವಿಷಯ ಹೇಳಿದಾಗೆ ನನಗೆ ಕುತೂಹಲ ಹುಟ್ಟಿತು. ಯಾಕೆಂದರೆ ನನಗೆ ವೃತ್ತಿ ನಮ್ದು ಯಾವುದೇ ಆಗಿರಲಿ, ನಮ್ಮ ಧರ್ಮ ಇದೆಯಲ್ಲ, ನಮ್ಮ ರಾಷ್ಟ್ರ, ದಿಸ್ ಇಸ್ ದ ಯೂನಿಫೈಯಿಂಗ್ ಫೋರ್ಸ್ ಅಲ್ವಾ ನಮಗೆ. ನಾವೆಲ್ಲರೂ ಭಾರತೀಯರು, ನಾವು ಭಾರತ ಜನನೀಯ ತನುಜಾತೆ ಅಂತ ಭಾರತದಿಂದ ಬಂದಿರೋ ಕರ್ನಾಟಕ ಮಾತೆ. ಹೀಗೆ ನಮಗೆ ನಾಡಾಭಿಮಾನ, ರಾಷ್ಟ್ರಾಭಿಮಾನ ಮತ್ತು ಧರ್ಮಾಭಿಮಾನ ಇದು ಬಹಳ ಮುಖ್ಯ ಇದೆ. ಅದಕ್ಕೆ ಆ ವಿಷಯ ನನ್ನನ್ನು ಇಲ್ಲಿ ಸೆಳೆದು ತಂದಿದೆ ಇವತ್ತು. ಇವಾಗ ನಾನು ಅಂದ್ಕೊಂಡೆ, ಇವರು ಲಾಯರ್ ಆಗಿದ್ದಾರೆ, ಇವರಿಗೆ ಇವಾಗ ಪ್ರಾಕ್ಟೀಸ್ ತುಂಬ ಏಜ್ ಏನಾಗಿಲ್ಲ, ಮತ್ತು ಹೇಗೆ ಏನು ಬರೆದಿರ್ತಾರೆ ಇವರು ಅಂತ ಒಂದು ಸ್ಪೆಕ್ಯುಲೇಷನ್ನು, ಅಂದರೆ ಒಂದು ಹೇಗೆ ಅಷ್ಟೊಂದು ನಾವು ಪಾಸಿಟಿವ್ ನನಗೆ ಅನಿಸಿರಲಿಲ್ಲ. ಇರುತ್ತೆ ಪಾಪ, ಏನೋ ಚಿಕ್ಕವರು ಬರೆದಿರ್ತಾರೆ, ನನಗೆ 60 ವಯಸ್ಸು, ಅದಕ್ಕೆ ಹಾಗೆ ಅಂದ್ಕೊಂಡು ನೋಡಿದೆ. ಆದರೆ ಟು ಮೈ ಸರ್ಪ್ರೈಸ್ ಇಟ್ ಈಸ್ ವೇ ಬಿಯಾಂಡ್ ವಾಟ್ ಐ ಎಕ್ಸ್ಪೆಕ್ಟೆಡ್. ಅದರಲ್ಲಿ ಹೇಗಿದೆ ಅಂದರೆ, ಕಂಟೆಂಪ್ರರಿ ಸೊಸೈಟಿ ಇವಾಗ ನಮ್ಮದೇನಿದೆಯಲ್ಲ ಅದರಲ್ಲಿ, ಇವಾಗ ಫಾರ್ ಎಕ್ಸಾಂಪಲ್ ಹಿಂದಿ ಮೂವೀಸಲ್ಲಿ ಆಗಲಿ ನಾವು ಬುಕ್ಸಲ್ಲಿ ಓದಿದ್ಲಾಗಲಿ, ಮೊದಲೆಲ್ಲ ರೊಮ್ಯಾನ್ಸ್ ಹೇಗಿರ್ತಿತ್ತು, ಪ್ರೀತಿ ಪ್ರೇಮ ಬೇರೆ ಎರಡು ಸೆಕ್ಸ್ಗಳಲ್ಲಿ ಹೇಗೆ ಅಟ್ರಾಕ್ಷನ್ ಆಗ್ತಿತ್ತು, ಹೇಗೆ ಆಗ್ತಿತ್ತು, ಅದ್ರದ್ದು ವರ್ಣನೆ ಅದೇ ಬೇರೆ, ಅದ್ರದ್ದು ರೀತಿಯೇ ಬೇರೆ ಅಲ್ವಾ. ಇವಾಗೆಲ್ಲ ಚೇಂಜ್ ಆಗೋಗಿದೆ ಅಲ್ವಾ. ಈಗ ನಾವು ಮೂವಿಲಿ ಹೊಡೆದಂಗೆ ಗಿಡ ಸುತ್ತೋದು ಎಲ್ಲ ಏನೂ ನೋಡಲ್ಲ ಅಲ್ವಾ. ಹಿಂದಿ ಮೂವಿಲಿ ತುಂಬ ನಗ್ತಿದ್ರು ನಮ್ಮ ಫ್ರೆಂಡ್ಸ್ ಎಲ್ಲ, ಅಂದರೆ ಬೇರೆ ದೇಶದಲ್ಲಿರೋರೆಲ್ಲ, ಏನು ನಿಮ್ಮ ಹಿಂದಿ ಸಿನಿಮಾಗಳಲ್ಲಿ ಕನ್ನಡ ಗಿಡ ಸುತ್ತುತ್ತಾರೆ ಹುಡುಗ ಹುಡುಗಿ ಅಷ್ಟೊತ್ತು ಅಂತ ಇಲ್ಲ, ಇದು ನೀವು ಅಂದ್ಕೊಂಡಿರ್ಬೋದು. ಈಗ ಅದೆಲ್ಲ ಹೆಚ್ಚಿಗೆ ಇರಲ್ಲ ಅಲ್ವಾ. ಆ ಥರ ನಾನು ಇಲ್ಲಿ ನೋಡಿದ್ರೆ ಇವಾಗ ಕಾಲದಲ್ಲಿ ಹೇಗೆ ಹೌ ದ ಲವ್ ಡೆವಲಪ್ಸ್ ಬಿಟ್ವೀನ್ ಟು ಇಂಡಿವಿಜುವಲ್ಸ್, ಅದೆಲ್ಲ ಕೂಡ ತುಂಬ ಅಟ್ ದ ಸೇಮ್ ಟೈಮ್ ವಿದೌಟ್ ಮೇಕಿಂಗ್ ಇಟ್ ವೆರಿ ಗ್ರಾಸ್ ಆ್ಯಂಡ್ ಕ್ರಾಸ್ ಆರ್ ವಲ್ಗರ್, ಹೇಗೆ ಒಂದು ಎರಡು ವ್ಯಕ್ತಿಗಳ ಸಂಬಂಧ ಹೇಗೆ ಡೆವಲಪ್ ಆಗುತ್ತೆ ಅನ್ನೋದನ್ನು ಅತ್ಯಂತ ಮಾರ್ಮಿಕವಾಗಿ ವರ್ಣಿಸಿದ್ದಾರೆ. ಮತ್ತು ಇದರಲ್ಲಿ ಇಬ್ಬರದ್ದು ಏನಿರುತ್ತೆ ಅಂದರೆ, ದ ಪ್ರೊಟ್ಯಾಗೊನಿಸ್ಟ್ಸ್ ಯಾರಿದ್ದಾರಲ್ಲ ಇಬ್ಬರು, ದ ಲೇಡಿ ಈಸ್ ಇನ್ ಅ ಸ್ಲೈಟ್ಲಿ ವಲ್ನರೇಬಲ್ ಪೊಸಿಷನ್, ದ ಮ್ಯಾನ್ ಈಸ್ ಇನ್ ಅ superior position, but the love of that man for that lady, for the girl, is so intense and so pure that at no point of time he tries to take advantage of her in any way, for that matter, emotionally, psychologically, physically, whatever, nothing at all. And they both work with a common aim, that this girl has to get out of whatever is the situation, difficulty that she is facing, and how the relationship evolves, how their thoughts evolve, and all the thoughts are constantly centered on living a ethical life, dharmic life, which is rooted. There are portions which are very eye openers for all of us. ಇವಾಗ ಏನಾಗುತ್ತೆ ಅಂದರೆ, ಹೆಚ್ಚಿನ ಜನರಿಗೆ ಇವಾಗ ಟೆಂಡೆನ್ಸಿ ಹೇಗಿದೆ ಅಂದರೆ, ಫಾರ್ ಎಕ್ಸಾಂಪಲ್ ನನ್ನ ಮಕ್ಕಳ ಜನರೇಷನ್ ಅಂದ್ಕೊಳ್ಳಿ, ದೇ ವಾಂಟೆಡ್ ಟು ಗೋ ಅಬ್ರಾಡ್ ಫಾರ್ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟಡೀಸ್. ಇವಾಗ ಏನಾಗಿದೆ, ಅಂಡರ್ ಗ್ರ್ಯಾಜುಯೇಟ್ ಸ್ಟಡೀಸ್ಗೇ ಹೋಗಬೇಕು ಅಂತಿದ್ದಾರೆ. ನಿಮಗೆಲ್ಲ ಅಬ್ಸರ್ವ್ ಆಗಿದೆಯಾ ಈ ಥರ? ಆಗಿದೆಯಾ? ಇನ್ನು ಗ್ರ್ಯಾಜುಯೇಷನ್ಗೇ ಅಬ್ರಾಡ್ ಹೋಗಬೇಕು ಅಂತಾರೆ, ಹೌದಾ ಇಲ್ವಾ? ಹೌದಲ್ವಾ? ನಮ್ಮ ರಿಲೇಟಿವ್ಸ್ಲಿ ನನ್ನ ಜನರೇಷನ್ ಹೋದವ್ರು ಕೆಲವರು ಏನು ಹೇಳ್ತಾರೆ, ನಮ್ಮ ದೇಶದಲ್ಲಿ ಏನಿದೆ ಅಂತಾರೆ. ನಾನು ಅವ್ರನ್ನ ಕೇಳೋದು, ನಮ್ಮ ದೇಶದಲ್ಲಿ ಏನಿಲ್ಲ ಅಂತ. ನಮ್ಮ ದೇಶದಲ್ಲಿ ಇರೋವಂಥ ಒಂದು ಆತ್ಮೀಯತೆ ಮೇಯ್ನ್ ನಾನು ಹೇಳೋದು, ನಮ್ಮಲ್ಲಿ ಏನು ರಿಲೇಷನ್ಶಿಪ್ಸ್ದು ಬಾಂಡಿಂಗು, ಫ್ಯಾಮಿಲಿ ಸ್ಟ್ರಕ್ಚರ್ ಏನಿದೆಯಲ್ಲ, ಯು ವಿಲ್ ನಾಟ್ ಗೆಟ್ ಎನಿವೇರ್ ಇನ್ ದ ವರ್ಲ್ಡ್. ವಿ ಕ್ಯಾನ್ ವೌಚ್ ಫಾರ್ ದಟ್. ಅದಕ್ಕೇನು ಕಾರಣ ಅಂದರೆ, ನಮ್ಮ ವಿಚಾರಧಾರೆ ಏನಿದೆಯಲ್ಲ, ಸರ್ವೇ ಜನಾಃ ಸುಖಿನೋ ಭವಂತು, ವಸುಧೈವ ಕುಟುಂಬಕಂ, ವಸುಧೈವ ಕುಟುಂಬಕಂ ಶ್ಲೋಕ ಇದೆಯಲ್ಲ, ಅದರದ್ದು ಫುಲ್ ಶ್ಲೋಕ ನಾವು ಹೇಳಿದರೆ ಅದರದ್ದು ಅರ್ಥ ಏನು ಬರುತ್ತೆ ಅಂದರೆ, ಸಂಕುಚಿತ ಮನೋವೃತ್ತಿಯವರು ಇದು ನನ್ನದು, ಇದು ಪರರದು ಅಂತ ಭೇದ ಭಾವ ಮಾಡ್ತಾರೆ. ಆದರೆ ಉದಾರ ಚರಿತಾನಾಂತು ವಸುಧೈವ ಕುಟುಂಬಕಂ ಅಂತ, ಅದು ನಮ್ಮ ವೃತ್ತಿ ಇರೋದ್ರಿಂದ ನಮ್ಮ ಫ್ಯಾಮಿಲಿಗಳಲ್ಲಿ, ನಮ್ಮ ಸಮಾಜದಲ್ಲಿ ಇಷ್ಟೊಂದು ಕ್ಲೋಸ್ನೆಸ್ ನಮ್ಮಲ್ಲಿ ಇರುತ್ತೆ. ಈಗ ನಾವು ಇದೇ ಒಂದು ಹಾಲ್ ತಗೊಳ್ಳೋಣ, ಎಷ್ಟು ಭಿನ್ನತೆ ಇದೆ ಅಲ್ವಾ. ಒಬ್ಬೊಬ್ಬರು ವ್ಯಕ್ತಿ
ನಮ್ಮ ಸಂಪ್ರದಾಯ, ನಮ್ಮ ಮನೆಯಲ್ಲಿ ಆಚರಣೆಗಳು ಎಷ್ಟು ವ್ಯತ್ಯಾಸ ಇದೆ ಅಲ್ವಾ. ಅದೇ ಸಾಮಾಜಿಕದ ಜೀವನದಲ್ಲಿ ಎಷ್ಟು ಸಾಮರಸ್ಯತೆ ಇದೆ. ಬೇರೆ ಕಡೆ ನಾವು ನೋಡಿದರೆ ಒಂದೇ ಪಂಥ ಇರುತ್ತೆ, ಒಂದೇ ಪಂಥದಲ್ಲಿ 2 ಪಂಗಡ ಇರುತ್ತೆ, ಎಷ್ಟು ಜಗಳ ಆಗುತ್ತೆ ಅಲ್ವಾ. ಅದೆಲ್ಲವನ್ನು ಇದರಲ್ಲಿ ಎಲ್ಲಿ ಇಟ್ ಈಸ್ ಆಲ್ ರೂಟೆಡ್ ಇನ್ ಅವರ್ ಭಾರತೀಯ ಸಂಸ್ಕೃತಿ. ಆ ಭಾರತೀಯ ಸಂಸ್ಕೃತಿಯಲ್ಲಿ ಅದು ಧರ್ಮ ಅನ್ನೋದು ಒಂದು ಪದ ಇದೆಯಲ್ಲ, ಅದನ್ನು ನಾವು ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ. ಆ ಹಿಂದೂ ಧರ್ಮ ಏನಿದೆಯಲ್ಲ, ಅದರಲ್ಲಿ ಯಾವ ಚಿರಂತನ ಸತ್ಯಗಳಿದೆ, ಪುನರ್ಜನ್ಮ ಸಂಕಲ್ಪನೆ ಇರ್ಬೋದು, ಕರ್ಮಫಲ ಸಿದ್ಧಾಂತ ಇರಬಹುದು, ಇದೆಲ್ಲ ಇದೆಯಲ್ಲ. ಮತ್ತು ಧಾರ್ಮಿಕವಾಗಿ ಬದುಕಬೇಕು, ಮತ್ತು ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿರೂಪ್ಯನ ಬಾಧ್ಯತೆ, ಈ ಥರ ಡಾಕ್ಟ್ರಾಗಿ ನಾವು ನೋಡ್ತೀವಿ. ಬಹಳಷ್ಟು ಕಡೆ ರೋಗಗಳು ಬರುತ್ತೆ, ಅದಕ್ಕೆ ಕಾರಣ ಗೊತ್ತಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಇರಲ್ಲ, ಡಯಾಗ್ನೋಸಿಸ್ ಆಗಲ್ಲ. ಅವಾಗೆಲ್ಲ ಎಲ್ಲಿಗೆ ಬರುತ್ತೆ ನಮ್ಮದು ಪೂರ್ವಜನ್ಮ ಕೃತಂ ಪಾಪಂ ಅನ್ನೋ ಸಿದ್ಧಾಂತ ಒಂದೇ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗತ್ತೆ, ಬೇರೆ ಎಲ್ಲೂ ಆಗಲ್ಲ. ಹಾಗೆ ಈ ನಾವೆಲಲ್ಲಿ ಏನು ವಿಶೇಷತೆ ಇದೆ ಅಂದರೆ, ಇಟ್ ಹೆಲ್ಪ್ಸ್ ಅಸ್ ಟು ಆ್ಯಂಕರ್ ಟು ಅವರ್ ರೂಟ್ಸ್. ನಾಟ್ ಓನ್ಲಿ ಈಗ ನಮಗೆ ಶಾಲಾ ಕಾಲೇಜುಗಳಲ್ಲಿ ಏನು ಹೇಳಿಕೊಟ್ರು, ಇತಿಹಾಸ ನನಗೆ ಯಾವಾಗಲೂ ಅನಿಸೋದು ಚಿಕ್ಕ ವಯಸ್ಸಲ್ಲಿ ನಮ್ಗೆ ಬರೀ ಫ್ರೀಡಮ್ ಸ್ಟ್ರಗಲ್ ಒಂದು ಹೇಳಿಕೊಟ್ರು, ಸ್ವಲ್ಪ ಫ್ರೆಂಚ್ ರೆವಲ್ಯೂಷನ್ನು, ರಷ್ಯನ್ ರೆವಲ್ಯೂಷನ್, ಅದು ಇದು ಸ್ವಲ್ಪ ಹೇಳ್ಕೊಟ್ಟು ಮುಗಿದೋಯ್ತು 10th ಸ್ಟ್ಯಾಂಡರ್ಡ್ವರೆಗೂ. ಆಮೇಲೆ ಹಿಸ್ಟ್ರಿ ಕಂಪಲ್ಸರಿ ಇಲ್ಲ ನಮಗೆ. ಯಾಕೆಂದರೆ ನಮ್ಮ ದೇಶಾಭಿಮಾನ ಬೆಳೆಸಬೇಕು ಅನ್ನೋ ಉದ್ದೇಶನ ನಮಗೆ ಆಳೋರ್ಗಿಲ್ಲ. ದೇಶಾಭಿಮಾನ ನಾವು ಹೆಚ್ಚಿಸಬೇಕು ಅಂದಾಗ ನಾವು ಹಿಸ್ಟ್ರಿಯನ್ನು ಆಳವಾಗಿ ಕಳಿಸ್ತೀವಿ, ಅದನ್ನು ವಿಕೃತಗೊಳಿಸದೆ ಕಲಿಸ್ತೀವಿ. ಈಗ ಬಹಳಷ್ಟು ಕಡೆ ನಾವು ಇತಿಹಾಸದ ಪುಸ್ತಕಗಳನ್ನ ಓದಿದರೆ, ಪಬ್ಲಿಷ್ಡ್ ಏನೇನು ಲಿಟ್ರೇಚರ್ ಇದನ್ನು ಓದಿದರೆ ಬಹಳಷ್ಟು ಪ್ರಮಾಣದಲ್ಲಿ ಅದು ವಿಕೃತೀಕರಣ ಆಗಿದೆ. ಅದನ್ನೇ ನಾವು ಮಕ್ಕಳು ಓದ್ತಾರೆ, ಅದನ್ನೇ ಸತ್ಯ ಅಂತ ತಿಳ್ಕೊಳ್ತಾರೆ. ಈಗ ಫಸ್ಟ್ ಆಫ್ ಆಲ್ ಓದೋದೇ ಕಮ್ಮಿ, ಯಾರು ಓದಿದರೂ ಕೂಡ ಸ್ಕೂಲಲ್ಲಿ ಹೇಳ್ಕೊಟ್ರು ಅದು ಬಹಳ ವಿಕೃತವಾಗಿರುತ್ತೆ. ಆದರೆ ಈಗ ಇದರಲ್ಲಿ ಸ್ವಲ್ಪನೇ ಭಾಗ, ಇದು ಒಂದು ನಾವೆಲ್ ಅಲ್ವಾ, ಫಿಕ್ಷನ್ ಮತ್ತು ಲವ್, ಇದು ಹಿಸ್ಟ್ರಿ, ಇದು ಎಲ್ಲ ಕಂಬೈನ್ ಮಾಡಿರೋದು. ಅದರಿಂದ ಶಿ ಕೆನಾಟ್, ಇಟ್ ಈಸ್ ಇಂಪಾಸಿಬಲ್ ಟು ಗೋ ಇನ್ ಟು ಆಲ್ ದ ಡೀಟೇಲ್ಸ್. ಬಟ್ ವಾಟ್ ಎವರ್ ಡೀಟೇಲ್ಸ್ ಶಿ ಹ್ಯಾಸ್ ಕವರ್ಡ್ ಅಲ್ಲ, ಇವಾಗ ಮೊಘಲ್ ಪೀರಿಯಡ್ ಇರ್ಬೋದು, ಮತ್ತು ಬೇರೆ ಬೇರೆ ಏಜಸ್ ಬರುತ್ತಲ್ಲ, ಪ್ಯಾಲಿಯೋಲಿಥಿಕ್ ಏಜ್, ನಿಯೋಲಿಥಿಕ್ ಏಜ್, ಮಿಸೋಲಿಥಿಕ್ ಏಜ್ ಅಂತ ಹೇಳ್ತೀವಿ. ಇದರಲ್ಲಿ ಎಲ್ಲದರಲ್ಲೂ ಕೂಡ ಹೇಗೆ ಇದೆಲ್ಲ ಜೋಡಿಸಿ ಯಥಾರ್ಥವಾದ ಇತಿಹಾಸ, ಏನು ಇತಿಹಾಸ ಅವ್ರು ನೋಟ್ ಮಾಡಿದ್ದಾರಲ್ಲ ಅದ್ರ ಬಗ್ಗೆ ಯಾರೂ ನಾವು ಪ್ರಶ್ನೆ ಕೇಳೋ ಹಾಗಿಲ್ಲ. ಆ ಥರ ಅಥೆಂಟಿಕ್ ಆಗಿ ಸತ್ಯವಾದ ಇತಿಹಾಸನ ಬರೆದಿದ್ದಾರೆ. ಇತಿಹಾಸದಲ್ಲಿ ನಮ್ಮ ಫ್ರೀಡಮ್ ಸ್ಟ್ರಗಲಲ್ಲಿ ಬಂದಿರೋ ಪಾತ್ರಗಳ ಬಗ್ಗೆ ಆಗಲಿ ಅವ್ರನ್ನ ಯಥಾರ್ಥವಾಗಿ ಚಿತ್ರಣ ಮಾಡಿದ್ದಾರೆ. ತುಂಬ ಡೀಟೇಲ್ ಇಲ್ಲದೆ ಕೂಡ ವೆರಿ ಫೋಕಸ್ಡ್ ಆಗಿ, ಕಮ್ಮಿ ಶಬ್ದಗಳಲ್ಲಾದರೂ ಕೂಡ ಕರೆಕ್ಟಾಗಿ ನಮಗೆ ಅರ್ಥ ಆಗೋಂಥ ಸತ್ಯಾಂಶವನ್ನು ಹೇಳಿದ್ದಾರೆ. ಅದೇ ನಾನು ಹೇಳ್ತಿದ್ದು, ನಾವು ಚಿಕ್ಕ ವಯಸ್ಸಲ್ಲಿ ಅಂದ್ಕೊಳ್ತಿದ್ವಿ ಅಂದರೆ ನಮಗೆ ಫ್ರೀಡಮ್ ಸ್ಟ್ರಗಲ್ ಅದು ಇದು ಇಷ್ಟೇ ಹೇಳಿಕೊಟ್ರಲ್ಲ. ಮತ್ತು ಸುಮಾರು 200 ಇಯರ್ಸ್ ಹಿಂದೆ, 500 ಇಯರ್ಸ್ ಹಿಂದೆ, 5000 ಇಯರ್ಸ್ ಹಿಂದೆ ನಮ್ಮ ದೇಶದಲ್ಲಿ ಏನಿತ್ತು ನಮ್ಗೆ ಗೊತ್ತೇ ಇಲ್ಲ ಅಲ್ವಾ. ಈಗ ನೋಡಿದರೆ ರಾಮಾಯಣದ ಡೇಟ್ ಹಾಕ್ತಾರೆ, ಮಹಾಭಾರತದ ಡೇಟ್ ಹಾಕ್ತಾರೆ. ಆದರೆ ಅದಕ್ಕಿಂತ ಬಹಳ ಹಿಂದೆ ಯಾವಾಗ ಲಿಪಿನೇ ಬಂದಿರಲಿಲ್ಲ. ಈಗ ವಾಕ್ ಫಸ್ಟ್ ಬಂತಲ್ವಾ, ಮಾತು, ಸ್ಪೀಚ್, ಆಮೇಲೆ ವಾಣಿ ಫಸ್ಟ್ ಬಂತು, ಆಮೇಲೆ ಲೇಖನ ಬಂತು. ಆದರೆ ವಾಣಿ ಅಂದರೆ ಹೆಂಗೆ, ನಮ್ಮ ವೇದಗಳು ಅಪೌರುಷೇಯವಾದದ್ದು, ಋಷಿಮುನಿಗಳಿಂದ ಬಂದಿದ್ದು. ಆಮೇಲೆ ಅದು ವಂಶ ಪರಂಪರೆಯಾಗಿ ಗುರು ಶಿಷ್ಯ ಹೀಗೆ ಟ್ರಾನ್ಸ್ಮಿಟ್ ಆಗಿ, ಆಮೇಲೆ ಯಾವಾಗ ಓಲೆಗರಿಯಲ್ಲಿ ಬರೆಯೋದು ಪದ್ಧತಿ ಬಂತು, ಆಮೇಲೆ ಪ್ರಿಂಟ್ ಬಂತು ಅಲ್ವಾ. ಅದೆಲ್ಲ ನಮಗೇನೂ ಗೊತ್ತೇ ಇಲ್ಲ, ಯಾರೂ ಹೇಳೇ ಇಲ್ಲ. ಇದರಲ್ಲಿ ಯಾಕೆ ಹೀಗಾಯಿತು? ಮೊಘಲರ ಕಾಲದಲ್ಲಿ ಬಂದಾಗ ಅವರೇನು ಮಾಡಿದರು, ನಮ್ಮ ಸ್ಥೂಲದಲ್ಲಿ ಏನೇನಿದನ್ನು ಅದನ್ನೆಲ್ಲ ಡಿಸ್ಟ್ರಾಯ್ ಮಾಡಿದರು. ಸ್ಥೂಲದಲ್ಲಿ ಅಂದರೆ ನಮ್ಮ ದೇವಸ್ಥಾನ ಇರ್ಬೋದು, ನಮ್ಮ ಗ್ರಂಥ ಇರ್ಬೋದು, ಗ್ರಾಸ್ ಏನೇನಿದೆಯಲ್ಲ ಅದೆಲ್ಲ ಡಿಸ್ಟ್ರಾಯ್ ಮಾಡಿದರು. ಆಮೇಲೆ ಬ್ರಿಟಿಷ್ ಕಾಲದಲ್ಲಿ ಮತ್ತೆ ಕಂಟಿನ್ಯೂಡ್ ನಮ್ಮ ಸೋ ಕಾಲ್ಡ್ ಫ್ರೀಡಮ್ ಬಂದ ನಂತರ ಏನು ಆಳ್ವಿಕೆಗಳು ಬಂತು, ಅದರಲ್ಲಿ ಎಲ್ಲದರಲ್ಲೂ ಕೂಡ ಅದೇ ಫೆನಾಮಿನನ್ ಕಂಟಿನ್ಯೂ ಆಯಿತು. ಅಂದರೆ ಸೂಕ್ಷ್ಮ ರೂಪದಲ್ಲಿ, ಅಂದರೆ ಅಲ್ಲಿ ಗ್ರಂಥವನ್ನು ಸುಡೋದು ಹೊಡೆಯೋದು ಇರಲಿಲ್ಲ. ಗ್ರಂಥದಲ್ಲಿ ಮಾಡೋ ಮಾಹಿತಿನೇ ಬದಲಾಯಿಸ್ಬಿಡಿ, ಇತಿಹಾಸನೇ ಬದಲಾಯಿಸ್ಬಿಡಿ, ನಿಜವಾದ ಪುಸ್ತಕಗಳನ್ನ ಗುಮ್ ಮಾಡಿಬಿಡಿ. ಅಥವಾ ಇದು ನಮ್ಮ ಆಯುರ್ವೇದ ಆಗಲಿ, ನಮ್ಮ ಸ್ಥಪತ್ಯಶಾಸ್ತ್ರ ಆಗಲಿ, ನಮ್ಮ ವಾಸ್ತುಶಾಸ್ತ್ರ ಆಗಲಿ, ಇದನ್ನೆಲ್ಲದನ್ನು ಅಲ್ಲಗಳಿರಿ, ಅದನ್ನು ಮೂಢನಂಬಿಕೆ ಅಂತ ಹೇಳಿ ಅದನ್ನು ಸಪ್ರೆಸ್ ಮಾಡಿ, ಹೀಗೆ ಮಾಡಿ ಮಾಡಿ ನಮ್ಮ ಸಮಾಜ ಬರ್ತಾ 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 ರಸ ತಳಕ್ಕೆ ಹೋಗುತ್ತೆ. ಅದೇ ಧರ್ಮದ ಆಧಾರಿತ ಜೀವನ ನಡೆಸಬೇಕು ಅನ್ನೋದು ಒಂದು ಏನು ನಮ್ಮದು ಪುರಾತನ ಕಾಲದಿಂದ ಬಂದಿರೋ ಒಂದು ನಿಲುವಿದೆಯಲ್ಲ, ಅದಕ್ಕೆ ಅವರು ದೇ ಹಿಟ್ ಅಟ್ ದ ರೂಟ್ಸ್ ಆಫ್ ದ್ಯಾಟ್. ಅದಕ್ಕೆ ಇವಾಗ ನಾವು ನೋಡಿದರೆ ಸಮಾಜದಲ್ಲಿ ಭ್ರಷ್ಟಾಚಾರ, ಅನಾಚಾರ ಎಲ್ಲ ಹೆಚ್ಚಾಗ್ತದೆ. ಅದೆಲ್ಲ ಏನಕ್ಕೆ ಅಂದರೆ ಧಾರ್ಮಿಕವಾಗಿ, ನೈತಿಕವಾಗಿ ಅಧಪತನ ಆಗಿದೆಯಲ್ಲ. ಇಂತಹ ಕಾಲದಲ್ಲಿ ಯಾವಾಗ ಬುಕ್ಸೇ ಓದಲ್ಲ, OTT ಪ್ಲ್ಯಾಟ್ಫಾರ್ಮ್ ನೋಡಿ, ಮೊಬೈಲಲ್ಲಿ ನೋಡಿಕೊಂಡು ಇಷ್ಟರಲ್ಲೇ ಜೀವನ ನಡೆಸ್ತಾ ಇರೋ ಕಾಲದಲ್ಲಿ ಫಸ್ಟು ವೇದಶ್ರೀ ಅವರು ಪುಸ್ತಕ ಬರೆಯೋ ಧೈರ್ಯ ಮಾಡಿದಾರಲ್ಲ, ಅದಕ್ಕೆ ನಾನು ಇಲ್ಲಿ ಚಪ್ಪಾಳೆ ತಟ್ತೀನಿ.
ಅದನ್ನು ಅವರು ಸುಲಭವಾಗಿ ಕಿಂಡಲಲ್ಲಿ ಕೂಡ ಹಾಕಿಬಿಡ್ಬೋದಿತ್ತು ಅಲ್ವಾ, ವಿಚಾರ ಬಂದಿರ್ಬೋದಲ್ಲ. ಆದರೆ ಈ ನಾನು ಬುಕ್ ಲವರ್ ನನಗೂ ತುಂಬ ಇಷ್ಟ ಬುಕ್ಸ್ ಓದಲಿಕ್ಕೆ. ನೀವು ಕಿಂಡಲಲ್ಲಿ ಓದಿ, PDF ಏನೇ ಓದಿ ಒಂದು ಪುಸ್ತಕ ಇಟ್ಕೊಂಡು ಒಂದು ಅರ್ಧ ಗಂಟೆ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಓದ್ತಿರಲ್ಲ, ಅದು ಆನಂದನೇ ಬೇರೆ, ಅದು ಒಳಗಡೆ ಹೋಗುತ್ತಲ್ಲ, ಅದು ಇಫೆಕ್ಟೇ ಬೇರೆ. ಆ ಕಾಲದಲ್ಲಿ ಅವರು ಬರೆದಿದ್ದಾರೆ, ಅದಕ್ಕೆ ಅವ್ರನ್ನ ಕಂಗ್ರ್ಯಾಚುಲೇಟ್ ಮಾಡಬೇಕು ಖಂಡಿತ. ಆಮೇಲೆ ನೆಕ್ಸ್ಟು ಅವರು ಹೇಗೆ ಈ ಸ್ಟೋರಿಯ ಮಧ್ಯದಲ್ಲಿ ನಮ್ಮ ನೈತಿಕ ಮೌಲ್ಯಗಳನ್ನು, ನಮ್ಮ ಇತಿಹಾಸವನ್ನು ಹೇಗೆ ಇಂಟರ್ಟ್ವೈನ್ ಮಾಡಿ ಹಾಕಿದ್ದಾರೆ ಅಂದರೆ, ನಾವು ಇತಿಹಾಸ ಓದ್ತಿದ್ದೀವಿ ಅಂತ ಅನ್ಸಲ್ಲ, ನಮಗೆ ಬೋರ್ ಅನ್ಸಲ್ಲ. ಅದು ಹಾಗೆಯೇ ಸಹಜವಾಗಿ ಈ ಇಬ್ಬರು ಪ್ರೊಟಾಗೋನಿಸ್ಟ್ಸ್ ಕಾನ್ವರ್ಸೇಷನ್ ಮಧ್ಯದಲ್ಲಿ ಹೀಗೆ ನಡೀತಾ ಹೋಗುತ್ತೆ. ಬಹಳಷ್ಟು ಸತ್ಯಾಂಶಗಳು ನಮಗೆ ಸಿಗುತ್ತೆ. ಆಮೇಲೆ ಈ ರಾಷ್ಟ್ರ ಪ್ರೇಮ ಇದು ಮೂಲಕ ನಮಗೆ ಮೂಡುತ್ತೆ. ಲೇಡಿ ಪ್ರೊಟಾಗನಿಸ್ಟ್ ಅವಳು ಎಷ್ಟು ಮಟ್ಟಿಗೆ ತ್ಯಾಗ ಮಾಡೋಕ್ಕೆ ರೆಡಿ ಇರ್ತಾಳೆ ರಾಷ್ಟ್ರಕ್ಕಾಗಿ. ಮತ್ತು ಇವನ್ ದ ಹೀರೋ ಹೀ ಈಸ್ ಆಲ್ಸೋ ಆಫ್ ದ ಸೇಮ್ ಇದು, ಬಟ್ ಹೇಗೆ ಡಿಫ್ರೆನ್ಸ್ ಐಡಿಯಾಲಜಿಯಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಅವ್ರ ಜೀವನ ಯಾವ್ಯಾವ ಥರ ತಗೊಳುತ್ತೆ, ಇದನ್ನೆಲ್ಲ ಅವರು ಬರೆದಿದ್ದಾರೆ. ಅದನ್ನೆಲ್ಲ ನಾವೇ ಇಂಟ್ರೆಸ್ಟಿಂಗ್ ಆಗಿ ಓದಬೇಕು. ನಾನು ಅದೆಲ್ಲ ಹೇಳಿಬಿಟ್ರೆ ಸಸ್ಪೆನ್ಸೇ ಇರಲ್ಲ. ನಾನು ಮೇನ್ ಉದ್ದೇಶ ಏನು ಅಂದರೆ, ಈ ಬುಕ್ಕು ಆಗಲೇ ರಾಜು ಸರ್ ಹೇಳಿದ್ರಲ್ಲ, ಆ ಥರ ಇದಕ್ಕೆ ಎಲ್ಲ ಏಜ್ ಗ್ರೂಪ್ರವರು ಓಡ್ಬೋದು. ರಿಲೇಟಿವ್ಲಿ ಸುಲಭ ಇದೆ. ಅಂದರೆ 5th ಸ್ಟ್ಯಾಂಡರ್ಡ್ ಕೆಳಗಡೆ ಓದಲಿಕ್ಕೆ ಕಷ್ಟ ಆಗ್ಬೋದು, ಯಾಕೆಂದರೆ ಈ ಇತಿಹಾಸದ ಕೆಲವು ಥಿಂಗ್ಸ್ ಅವ್ರಿಗೆ ಪದಗಳೆಲ್ಲ ಅರ್ಥ ಆಗದೆ ಇರ್ಬೋದು, ಕಾನ್ಸೆಪ್ಟ್ಸು ಅರ್ಥ ಆಗದೆ ಇರ್ಬೋದು. ಆದರೆ ವಿಶೇಷವಾಗಿ 8th 9th 10th ಮತ್ತು PUC ಕಾಲೇಜು, ಇವಾಗ ನಾವೆಲ್ಲ ಅಡಲ್ಟ್ಸ್ ಕೂಡ ಇಟ್ ಈಸ್ ಲೈಕ್ ರೀವಿಸಿಟಿಂಗ್ ಹಿಸ್ಟ್ರಿ, ಇಟ್ ಈಸ್ ರೀವಿಸಿಟಿಂಗ್ ಅವರ್ ಸನಾತನ್ ಧರ್ಮ ಇನ್ ಸಮ್ ವೇಸ್. ಆ ದೃಷ್ಟಿಯಿಂದ ಎಲ್ಲರೂ ಕೂಡ ಈ ಬುಕ್ಕನ್ನು ನಾವು ಓದೋಣ, ನಮ್ಮ ತಿಳಿದಿರೋರಿಗೆ ಹೇಳೋಣ. ಈಗ ಒಂದು ಗಾದೆ ಹೇಳ್ತಾರಲ್ಲ, ವಿಷ ಕುಡಿದ ಮಕ್ಕಳೇ ಅದೇನು ವಾಟ್ ಇಸ್ ದಟ್, ಹಾಲು ಕುಡಿಯೋ ಮಕ್ಕಳು ಬದುಕಲ್ವಾ ಅಂತ. ವಿಷ ಕುಡಿಯೋ ಮಕ್ಕಳು ವಿಷ ಕುಡಿದು ಬದುಕ್ತಾರೆ, ಆದರೆ ಹಾಲು ಕುಡಿದು ಬದುಕಲ್ವಾ ಅಂತ. ಆ ಥರ ದಿಸ್ ಬುಕ್ ಎಂಥೆಂಥೋ ಲಿಟ್ರೇಚರ್ ಎಲ್ಲೆಲ್ಲೋ ಹರಡುತ್ತೆ ಅಲ್ವಾ, ಅದರದ್ದೇ ಒಂದು ಬೇರೆ ಇರುತ್ತೆ. ಆದರೆ ಇದನ್ನು ಕೂಡ ಅಷ್ಟೇ ಪವರ್ ಇದೆ. ಆದರೆ ಈಗ ಏನಾಗಿದೆ, ಸನಾತನ ಧರ್ಮದ್ದು ಸ್ವಲ್ಪ ಈಗ ಲಾಸ್ಟ್ ಒಂದು ಕೆಲವು ಸ್ವಾತಂತ್ರ್ಯ ಬಂದ ಕಾಲದಿಂದಾನೇ ಸ್ವಲ್ಪ ಅದು ನಮ್ಮದು ಮುಚ್ಚಿ ಹೋಗ್ತಾ ಇತ್ತು ಅಲ್ಲ. ಆದರೆ ಇವಾಗ ನಾವು ನೋಡಿದರೆ ಈ ಕಳೆದ ದಶಕದಲ್ಲಿ ದ್ಯಾಟ್ ರಿನೆಸೆನ್ಸ್ ಇಸ್ ಹ್ಯಾಪನಿಂಗ್, ಮತ್ತು ರಿಸರ್ಜೆನ್ಸ್ ಬರ್ತಾ ಇದೆ. ಎಲ್ಲೆಲ್ಲಿ ನೋಡಿದರೆ ಯಂಗ್ಸ್ಟರ್ಸಲ್ಲಿ ಕೂಡ ಧರ್ಮದ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇದೆ. ನಾನು ಸತ್ಯ ತಿಳ್ಕೊಳ್ಬೇಕು, ನಿಜವಾದ ಇತಿಹಾಸ ತಿಳ್ಕೊಳ್ಬೇಕು. ಇದೆಲ್ಲ ಇವಾಗ ನಾವು ಸ್ಟೋರೀಸಲ್ಲಿ ನೋಡ್ತೀವಲ್ಲ, ಏನೋ ಕಳೆದೋಗಿರುತ್ತೆ ಮಗು, ಅದಕ್ಕೆ ನಿಜವಾದ ಅಪ್ಪ ಅಮ್ಮ ಗೊತ್ತಿಲ್ಲ, ಅದು ಹುಡ್ಕೊಂಡು ಹೋಗುತ್ತಲ್ವ, ಅದ್ರ ಮೇಲೆ ಎಷ್ಟು ಮೂವೀಸ್ ಆಗಿದೆ. ಆ ಥರ ಹೀಗೆ ಹಿಂದೂ ಸಮಾಜದ ಸ್ಥಿತಿ ಆಗಿದೆ. ಆ ಸಮಯದಲ್ಲಿ ಈ ಬುಕ್ ಇದೆಯಲ್ಲ, ಇದು ಬಹಳ ಒಳ್ಳೆ, ಇಟ್ ಈಸ್ ರೆಕಮೆಂಡೆಡ್ ರೀಡಿಂಗ್ ಫಾರ್ ಎವ್ರಿಬಡಿ ಅಂತ ನನ್ನ ಅಭಿಪ್ರಾಯ. ಇಷ್ಟೇ ಇತ್ತು ನಾನು ಹೇಳಲಿಕ್ಕೆ. ನಂದು ಮಾತೃಭಾಷೆ ತಮಿಳು, ನಾನು ಓದಿದ್ದೆಲ್ಲ ಇಂಗ್ಲೀಷಲ್ಲಿ, ಕನ್ನಡ ಸ್ವಲ್ಪ ಹೀಗೆ ಕಲ್ತಿದ್ದೀನಿ. ಅದರಿಂದ ಏನಾದರೂ ಮಾತಾಡುವಾಗ ನನಗೆ ಫ್ರೀ ಫ್ಲೋ ಬರಲ್ಲ, ಅದಕ್ಕೆ ಏನಾದರೂ ತಪ್ಪೇನಾದರೂ ಪದಗಳೆಲ್ಲ ಬಳಸಿದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಮತ್ತು ಎಲ್ಲರೂ ನನಗೆ ಒಂದು ಲಾಸ್ಟ್ ರಿಕ್ವೆಸ್ಟು, ಎಲ್ಲರೂ ಧರ್ಮಾಭಿಮಾನ ಬೆಳೆಸ್ಕೊಳ್ಬೇಕು, ನಾವು ಧರ್ಮಾಚರಣೆಗಳಾಗಬೇಕು, ನಮ್ಮ ಮಕ್ಕಳಿಗೆ ಧರ್ಮಾಚರಣೆ ಹೇಳಲಿಕ್ಕೆ ಮಾಡಿಕೊಡ್ಬೇಕು. ಮತ್ತು ನಾನು ಇಲ್ಲಿ ನಿಂತಿರೋದು ಸನಾತನ ಸಂಸ್ಥೆ ಮತ್ತು ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ. ಸನಾತನ ಸಂಸ್ಥೆ ಸಮಾಜದಲ್ಲಿ ಅಧ್ಯಾತ್ಮ ಪ್ರಚಾರ ಮತ್ತು ಧರ್ಮ ಪ್ರಚಾರ ಮಾಡೋ ಕಾರ್ಯ ಮಾಡುತ್ತೆ. ಅದು ವಿಶೇಷವಾಗಿ ಯಾರಿಗೆ ಆಧ್ಯಾತ್ಮಿಕ ಸಾಧನೆ ಮಾಡಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೋಗೋರಿಗೆ ಮಾರ್ಗದರ್ಶನ ಎಲ್ಲ ಮಾಡುತ್ತೆ. ಹಿಂದೂ ಜನಜಾಗೃತಿ ಸಮಿತಿಯ ಕಾರ್ಯ ಏನಿದೆಯಲ್ಲ, ಧರ್ಮ ಜಾಗೃತಿ ಮತ್ತು ರಾಷ್ಟ್ರ ಜಾಗೃತಿ ಮೂಡಿಸೋದು. ಅದಕ್ಕಾಗಿ ಹಿಂದೂ ಜನಜಾಗೃತಿ ಸಮಿತಿಯಿಂದ ನಾವು ಬಹಳಷ್ಟು ಆ್ಯಕ್ಟಿವಿಟೀಸ್ ಮಾಡ್ತೀವಿ, ಸಭೆಗಳನ್ನ ಮಾಡ್ತೀವಿ. ಧರ್ಮ ಶಿಕ್ಷಣ ವರ್ಗ ಅಂತ ಅಡಲ್ಟ್ಸ್ಗೆ ಕ್ಲಾಸಸ್ ಮಾಡ್ತೀವಿ, ಬಾಲ ಸಂಸ್ಕಾರ ವರ್ಗ ಅಂತ ಮಾಡ್ತೀವಿ, ಯೂತ್ಗೆ ಸುಸಂಸ್ಕಾರ ವರ್ಗ ಅಂತ ಮಾಡ್ತೀವಿ. ಇದು ಎಲ್ಲ ಮೂಲಕ ಧರ್ಮಾಭಿಮಾನ ರಾಷ್ಟ್ರಾಭಿಮಾನ ಮೂಡಿಸಿ ನಾವು ಜಾಗೃತ ಮಾಡಿಸಿ ಹೆಚ್ಚಿಸಿ ನಮ್ಮ ರಾಷ್ಟ್ರ ಗತವೈಭವಕ್ಕೆ ನಮ್ಮದೇನು ಸ್ಥಿತಿ ಇದೆಯಲ್ಲ ಅದಕ್ಕೆ ನಾವು ಹೋಗಬೇಕು ಅನ್ನೋ ಗುರಿಯಿಂದ ನಾವೆಲ್ಲರೂ ಪ್ರಯತ್ನ ಮಾಡೋಣ. ಮತ್ತು ಆ ನಿಟ್ಟಿನಲ್ಲಿ ಈ ಬುಕ್ಕು ಇಟ್ ಈಸ್ ಅನದರ್ ಒನ್ ಅಸೆಟ್ ನಮಗೆ ಅಂತ ನನಗನ್ಸುತ್ತೆ. ಕೃತಜ್ಞತೆಗಳು. ನಮಸ್ಕಾರ.